ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಊರಿಗೆ ಹೊರಡಬೇಕಿತ್ತು ಮತ್ತು ಬೆಳಗ್ಗೆ ಅವತ್ತೇ ಸ್ಕೂಲ್ ಕಡೆಯಿಂದ ಫುಲ್ ಬಾಡಿ ಹೆಲ್ತ್ ಚೆಕಪ್ ಇತ್ತು. ಇಷ್ಟ ಇದ್ದವರು ನೇಮ್ ಬರೆಸಿ ಬರಬೇಕು ಅಂತ ಹೇಳಿದರು ಡಾಕ್ಟ್ರು. ಅದರಿಂದ ಸ್ಕೂಲ್ ಕಡೆಯಿಂದನೇ ವ್ಯಾನ್ ಮಾಡಿ ಹಾಸ್ಪಿಟಲ್ ಕಡೆಯಿಂದ ಕಳಿಸ್ಕೊಟ್ರು. ಮತ್ತು ಕೆಲವು ಹೊರಡಬೇಕಿತ್ತಲ್ವ, ಫಾಸ್ಟಾಗಿ ನಾನು ಬಂದು ರೆಡಿಯಾಗಿ ಮತ್ತು ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ಬಂದು ನೋಡಿದ್ರೆ ಟ್ರೈನು ತುಂಬ ರಶ್ ಆಗಿತ್ತು. ಯಪ್ಪ ದೇವ್ರೇ, ಯಾವಾಗಪ್ಪ ನಾವು ಹೋಗಿ ಊರಿಗೆ ಸೇರ್ತೀವಿ ಅನ್ನೋ ಥರ ಆಗ್ಬಿಡ್ತು. ಅಲ್ಲಿಂದ ಬಂದ್ವಿ ಮಂಡ್ಯಕ್ಕೆ. ರಾತ್ರಿ 8:30ಗೆ ಮಂಡ್ಯಕ್ಕೆ ಬಂದ್ವಿ. ಹೊಳಲ್ ಸರ್ಕಲ್ಗೆ ಬಂದ್ವಿ ಮಂಡ್ಯಕ್ಕೆ. ಅಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ರೆ ಅಲ್ಲಿ ಬಸ್ಸು ಹೊಟ್ಟೋಗ್ಬಿಟ್ಟಿರುತ್ತೆ, ಅದೇ ಲಾಸ್ಟ್ ಬಸ್ಸು. ಅದಕ್ಕೂ ಆ ಟೈಮಲ್ಲಿ 8:30 ಅಂದರೆ 8:30 ನಾವು ಬಸ್ ಬಿಟ್ವಿ ಮಂಡ್ಯ ಅಂತಂದರೆ ಮನೆಗೆ 9 ಗಂಟೆ 9:30ಗೆ ಬಂದ್ವಿ. ನೋಡಿದ್ರೆ ಧೂಳು ಎಲ್ಲಿ ಕೂತ್ಕೊಳ್ಳೋಂಗೆ ಹಾಕೊಂಡು ತೊಗೊಂಡೋಗಿದ್ವಿ ಗೊಜ್ಜನ್ನ. ಅಲ್ಲಿ ಅನ್ನ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಹೋಗಿ ಅನ್ನ ಮಾಡೋಕ್ಕೆ ನೀರಿಲ್ಲ, ಪಕ್ಕದ ಮನೆಯಲ್ಲಿ ಕಳಿಸಿದ್ವಿ. ಹೋಗಿ ಇಸ್ಕೊಂಬ ಅನ್ನನಾದ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವಳು ಹೋದ್ಲಿ ಈಸ್ಕೊಂಡು ಬರೋಕ್ಕೆ. ಎಷ್ಟು 6 ತಿಂಗಳಾಗಿತ್ತು ಮನೆ ಬಿಟ್ಟು. ಎಷ್ಟು ಧೂಳು ಅಂದರೆ ಹೋಗ್ತಾವ್ರೆ, ಎಲ್ಲೂ ಸಿಗ್ತಾಯಿಲ್ಲ. ಯಾವ ಚೀಲದಲ್ಲಿ ಇದ್ದಿದ್ದು ಏನೋ ಈ ಟೈಮಲ್ಲಿ. ಆಮೇಲೆ ಬಂದು ರೂಮ್ ನೋಡಿದೆ. ಅಯ್ಯೋ, ರೂಮಲ್ಲೂ ಅಷ್ಟೇ ನೋಡ್ತಾ ಇದ್ದೀರಲ್ಲ. ಊಟ ಮಾಡಿಬಿಟ್ಟು ಅಲ್ಲಿ 10:30 11 ಗಂಟೆ ಹತ್ತತ್ರ ಆಗೋಗಿತ್ತು. ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ನೀವು ನೋಡ್ತಾ ಇದ್ದೀರಲ್ಲ, ಯಪ್ಪ ರಾತ್ರಿ ಅಷ್ಟು ಕಾಣಲಿಲ್ಲ ಧೂಳು. ಬೆಳಗ್ಗೆ ಎದ್ದು ನೋಡಿದ್ರಂತೂ ಅದು ಪಡ್ಸಾಲೆಂಗೆ ಸ್ಟಾರ್ಟ್ ಮಾಡಬೇಕು. ಎದ್ದ ತಕ್ಷಣ ಏನು ಮಾಡಲಿಲ್ಲ, ಫಸ್ಟು ಎಲ್ಲ ಕ್ಲೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ನನ್ನ ತಂಗಿ ನಮ್ಮವ್ವ 3 ಜನವೇ ಸ್ಟಾರ್ಟ್ ಮಾಡಿದ್ವಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನೂ ಮಕ್ಕಳು ಮಲಗಿದ್ರು. ಅವ್ರು ಎದ್ದೇಳೋಷ್ಟರೊಳಗೆ ಈಚೆ ಕಡೆ ಕ್ಲೀನ್ ಮಾಡಿ ಈಚೆ ಕಡೆ ಬಿಟ್ಬಿಟ್ರೆ, ಈಚೆ ಕಡೆ ಪಡ್ಸಾಲೆಯಲ್ಲಿ ಬಿಟ್ಬಿಟ್ರೆ ನಾವು ಒಳಗಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಬರ್ಬೋದು ಅಂತ ಹೇಳ್ಬಿಟ್ಟು ನಾನು ಧೂಳು ಹೊಡಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ. ಆಮೇಲೆ ಮಕ್ಕಳೆದ್ಮೇಲೆ ಈಚೆ ಕಡೆ ಕ್ಲೀನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಒಳಗಡೆ ಎಲ್ಲ ಮಾಡಬೇಕಲ್ವ. ಈಚೆ ಕಡೆ ಕ್ಲೀನ್ ಬಿಸಿಲಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕೂರಿಸ್ಬಿಟ್ಟು ನಮ್ಮಮ್ಮ ಕುಡ್ಲಿ ತಗೊಂಡು ಕಳೆ ಕೀಳ್ತಾಯಿತ್ತು. ಯಾಕಂದರೆ ಕುಡ್ಲಲ್ಲಿ ಬರ್ತಾನೆ ಇಲ್ಲ, ಅದು ಭೂಮಿ ಎಲ್ಲ ಒಣಗೋಗೈತೆ. ಆಮೇಲೆ ಅವಳು ನಮ್ಮ ತಂಗಿ ಅಲ್ಲಿ ನೀರು ಹೋಗುತ್ತವೆಲ್ಲ, ನೀರು ಹೋಯ್ತಾ ಇರಲಿಲ್ಲ. ಅವಳು ಗುದ್ಲಿ ತಗೊಂಡು ಕೆರಿತಾಯಿದ್ಲು. ಇವಾಗ ಮನೆಯೆಲ್ಲ ಹತ್ತಬೇಕು ನೋಡಿ. ಇವಾಗ ಏನು ಸ್ಟಿಫಾಗಿ ಇಟ್ಕೊಳ್ಳೋಕ್ಕಿಲ್ಲ, ಅದು ಹೆಂಗೆ ಹೊಡೆಯೋದು ಕಾಣೆ ಹೊಡಿಬೇಕು ಇವಾಗ ಧೂಳು ಹತ್ತಿ. ಅವಳು ಬಂದು ಏಣಿ ಹಿಡ್ಕೋಬೇಕು, ಏಣಿ ಹಿಡ್ಕೊಂಡ್ರೆ ನಾನು ಹತ್ತಿ ಧೂಳು ಹೊಡಿಯೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ದೆ. ಅವಳು ಮಗ ಕೊಟ್ಬಿಟ್ಟು, ಅವಳಿಗೊಂದು ಮಗ ಐತೆ ಚಿಕ್ಕದು, ಅವಳ ಮಗ ಕೊಟ್ಬಿಟ್ಟು ಬಂದು ಏಣಿ ಹಿಡ್ಕೋಬೇಕು. ಆವಾಗ ದುಂಬು ಹೊಡಿಯೋಕ್ಕಿಲ್ಲ ಅಂದರೆ ಜಾರು ಬಿಡ್ತದೆ ಏಣಿ. ಅವಳು ಸ್ಟಿಫಾಗಿ ಹಿಡ್ಕೊಂಡು ನಿಂತ್ಕೊಂಡ್ರೆ ನಾನು ಹತ್ತಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು